ಎಲ್ಲ ಅನ್ನದಾತರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಅಮೌಂಟ್ ಎಷ್ಟು ಕಾಯ್ತಾ ಇದ್ದೀರಾ? ಬೆಂಗಳೂರು ಹಾಸನ್ ಕಡೆ ಅವರಾ? ಓಕೆ, ಸೂಪರ್. ನಿಮಿಷ ರೂಪಾಯಿ. ಹೌದಾ? ಸರಿ, ತೆಗೀರಿ, ಏನು ತೊಂದರೆ ಇಲ್ಲ. ಬೆಳಗಾಂ ಬೆಳಗಾಂ ಅಂದ್ರೆ ಕನ್ನಡ ಬರಲ್ಲ, ಹೆಂಗ್ರಿ ಸರ್? ಏನೆಲ್ಲ ಕೇಸರಿ ಹಚ್ಕೊಂಡ್ಬಿಟ್ರಲ್ಲ. ನಾವು ಪಕ್ಕ ಶ್ರೀರಾಮ್. ನಾವು ಇಂಡಿಯಾ. Yeah, nice. 100% BJP ಬರುತ್ತೆ. ಅಮೌಂಟ್ ಎಷ್ಟು ಕಾಯ್ತಾ ಇದ್ದೀರಾ? ಬೆಂಗಳೂರು ಅಣ್ಣ ನಮಸ್ಕಾರ. ನಮಸ್ಕಾರ. ಓಕೆ ಅಣ್ಣ, ತಮ್ಮ ಹೆಸರು? ಸುರೇಶ್ ಅಂತ. ಸುರೇಶ್, ಏನು ಮಾಡ್ತಾ ಇದ್ದೀರಾ ಅಣ್ಣ ನೀವು? ನಾವು ಬಿಲ್ಡಿಂಗ್ ಕಾಂಟ್ರಾಕ್ಟು. ಬಿಲ್ಡಿಂಗ್ ಕಾಂಟ್ರಾಕ್ಟರ್. ಓಕೆ, ಈ ಸತಿ ಇಲ್ಲಿ ಚಾಮರಾಜಪೇಟೆ ಕಡೆ ಯಾವ ಪಕ್ಷ ಬರ್ಬೋದು? ಈ ಸರಿ ಚಾಮರಾಜಪೇಟೆ ಕಡೆ BJP ಬರ್ಬೋದು. ಬಿಜೆಪಿ. ಯಾಕಣ್ಣ, ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಬೇಕು, ಇಲ್ಲ ಅಂತೇಳಿಲ್ಲ. ಸೆಂಟ್ರಲಲ್ಲಿ ಮೋದಿ ಬೇಕು ನಮಗೆ. ಮೋದಿಗೋಸ್ಕರ BJP ಬರುತ್ತೆ. ಸೊ ಮೋದಿ ಅವ್ರಿಗೋಸ್ಕರ ಬಿಜೆಪಿ ಬರಬೇಕು ಅಂತೀರಾ? ಖಂಡಿತ. ಸೊ ಬಿಜೆಪಿ ಬಂದ್ರೆ ಲಾಭನಾ? ಹೌದು, ಲಾಭ. ಕಾಂಗ್ರೆಸ್ ಬಂದ್ರೆ? ಕಾಂಗ್ರೆಸ್ ಬಂದ್ರೂ ಲಾಭ ಇಲ್ಲ ಅಂತೇಳಿಲ್ಲ, ಬಟ್ ಕಾಂಗ್ರೆಸ್ಸಲ್ಲಿ ಯಾರು ಅಂತ ನಾಯಕರು ಇಲ್ಲ. BJP ನರೇಂದ್ರ ಮೋದಿ ಇದ್ದಾರೆ, ಬರುತ್ತೆ. ಸೊ ಮೋದಿ ಅವರು ಇರೋದ್ರಿಂದ ನಿಮಗೆ ಬಿಜೆಪಿ ಬರುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ? ಬಿಜೆಪಿನೇ ಬರೋದು BJPನೇ ಬರೋದು. ಈ ಸತಿ. ಹೌದು. ಸೊ ಈ ಕಡೆ ಯಾರಣ್ಣ MLA? ಈ ಕಡೆ ಯಾರಿದ್ದಾರೆ? ಈ ಕಡೆ MLA ಜಮೀರ್ ಅಹಮದ್ ಖಾನ್, ಕಾಂಗ್ರೆಸ್ ಇಂದ. ಕಾಂಗ್ರೆಸ್ ಇಂದ ಹೌದು. ಜಮೀರ್ ಅಹಮದ್ ಖಾನ್ ಅವರಿದ್ದಾರೆ. ಹೌದು. ಸೊ ಹೆಂಗೆ ನಿಮ್ಗೆಲ್ಲ ಪರವಾಗಿಲ್ಲ, ಚೆನ್ನಾಗಿದೆ. ಚೆನ್ನಾಗಿ ಮಾಡ್ಕೊಂಡು? ಹಾ, ಪರವಾಗಿಲ್ಲ, ಏನು ತೊಂದರೆ ಏನಿಲ್ಲ. ಬಟ್ ಈ ಸತಿ ಬಿಜೆಪಿ ಬರಬೇಕು. BJP ಬರಬೇಕು. ನಮಸ್ಕಾರ. ನಾವೇನು ಎಲೆಕ್ಷನ್ ಏನು ನಿಂತಿದ್ದೀರಾ? ಇಲ್ವಲ್ಲ? ಇಲ್ವಾ? ಇಲ್ಲ, ವೈಟ್ ಬಟ್ಟೆ ಹಾಕಿದ್ರಲ್ಲ, ಅದಕ್ಕೆ ಕೇಳಿ. ಇಲ್ಲ, ವೈಟ್ ಬಟ್ಟೆ ಅವ್ರಿಗೆ ಬರ್ಕೊಟ್ಟೆ. ಓಕೆ ಅಣ್ಣ, ಯಾವ ಪಕ್ಷ ಬರ್ಬೇಕು ಅಂತೀರಾ ಈ ಸತಿ ನೀವು? ನಮಗೆ BJPನೇ ಬರಬೇಕು. ಆದರೆ ನಮ್ಮ ಇವರು MP ಇದ್ದಾರಲ್ಲ, ನಾವು ನೋಡೇ ಇಲ್ಲ. ನಾವು ಯಾರು MP? ಇದು PC ಮೋಹನ್. PC ಮೋಹನ್ ಅವ್ರು ನಾವು ನೋಡೇ ಇಲ್ಲ. ಹಾ. ಅದೇ ಬೇಜಾರು. ಹ್ಮ್. ಆದ್ರೂ ನಾವು BJP ಅಂದ್ರೇ ನಮಗೆ ಮೋದಿ ಸರ್ಕಾರ ಬರಬೇಕು ಅಂತ ನಮಗಿಷ್ಟೆ. ನಮ್ಮ ಕಾಶ್ಮೀರಲ್ಲಿ ನಮ್ಮ ಈ ಕಡೆ ಇದೆಲ್ಲ ಮಾಡಿದಾರಲ್ಲ ಅವರು, ಕಾಶ್ಮೀರ, ಬಿಹಾರ, UP ಕಡೆಯಲ್ಲೆಲ್ಲ ಒಳ್ಳೆ ಬಂದೋಬಸ್ತ್ ಮಾಡಿದ್ದಾರೆ. ಕಲ್ಲು ಹೊಡಿತಾ ಇದ್ರು, ನಮ್ಮ ಸೈನಿಕರನ್ನೆಲ್ಲ ಹೊಡೆದು ಭಾರಿ ಹಿಂಸೆ ಕೊಡ್ತಾಯಿದ್ರು, ಬಾಡಿಗೆ ಗೂಂಡಾಗಳೆಲ್ಲ ಆ ಕಾಶ್ಮೀರಲ್ಲಿ. ಅದನ್ನೆಲ್ಲ ತಪ್ಪಿಸಿದ್ರು. ಅದರಿಂದ ನಮಗೆ BJP ಅಂದರೆ ಇಷ್ಟ. ಅವರಿಂದ ಏನು ದೇಶ ಇದಾಗಿದೆ ಹೊರತು ಮಾಮೂಲಿ ಜನಕ್ಕೇನು ಆ ಥರ ಉಪಯೋಗ ಆಗಿಲ್ಲ BJP ಗೌರ್ಮೆಂಟಿಂದ. ದೇಶ ಸುರಕ್ಷಿತವಾಗಿದೆ. ವಿದೇಶದಲ್ಲಿ ನಮ್ಮ ದೇಶದ ಪ್ರತಿಷ್ಠೆ ಹೆಚ್ಚಾಗಿದೆ. ಅದರಿಂದ ನಮ್ಮ GDP ಎಲ್ಲ ರೈಸ್ ಆಗಿದೆ. ಅದಕ್ಕೆ BJPನೇ ಬರಬೇಕು. ಸೊ ಇದು ಫ್ರೀ ಬಿಟ್ಟಿದಾರಲ್ಲ, ಕಾಂಗ್ರೆಸ್ನವ್ರೆಲ್ಲ ಫ್ರೀ ಬಿಟ್ಟಿದ್ದಾರೆ, ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟಿದ್ದಾರೆ, ಫ್ರೀ ಬಸ್ ಬಿಟ್ಟಿದ್ದಾರೆ ಅಲ್ವಾ? ಕರೆಂಟ್ ಫ್ರೀ ಇದೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಅದರಿಂದ ಅದು ಜಾಸ್ತಿ ಬೋಗಸ್ ಸರ್. ಅದು ಏನಕ್ಕೆ ಅಂದರೆ, ನಾವಾಗ ನಮ್ಮ ಆಸ್ತಿ ರಿಜಿಸ್ಟ್ರೇಷನ್ ಎಲ್ಲ ಟೋಟಲ್ ಆಗಿ 40% ಹೈಕ್ ಮಾಡಿದ್ರು. ಆ ದುಡ್ಡಲ್ಲಿ ನಮಗೆ 2,000 ರೂಪಾಯಿ ಇದೆಲ್ಲ ಮಾಡ್ತಾಯಿದ್ದಾರೆ. ಈ ಕುಡಿಯೋರಿಗೆ 1 ಕೋಟ್ರ ಮೇಲೆ 100 ರೂಪಾಯಿ ಏನೋ ರೈಸ್ ಮಾಡಿದ್ದಾರಂತೆ. ಅದರಿಂದ ಆ ದುಡ್ಡು ತೆಗೆದು ಹೆಣ್ಮಕ್ಳು ಕೊಡ್ತಾಯಿದ್ದಾರೆ, ಅವ್ರ ಗಂಡಂದ್ರಿಂದ ಮತ್ತೆ ವಾಪಸ್ಸು ತೊಗೊಳ್ತಾ ಇದ್ದಾರೆ. ಆ ಥರ ಆಗಿ ಅದರಿಂದ ಏನು ಫ್ರೀ ಬೀಸ್ ಕೊಡೋದ್ರಿಂದ ಜನರಿಗೆ ಎಲ್ಲರಿಗೂ ಬಂದಿಲ್ಲ. ಇವಾಗ ಈ ರಸ್ತೆಯಲ್ಲಿ 10 ಜನ ಓಡಾಡಿದ್ರೆ 4 ಜನಕ್ಕೆ ಮಾತ್ರ ಸಿಕ್ಕಿರ್ಬೋದು, 6 ಜನಕ್ಕೇನು ಕೊಟ್ಟಿಲ್ಲ ಅವರು 2,000 ರೂಪಾಯಿ. ಅದರಿಂದ ಅವ್ರ ಮನೆಯಿಂದ ಏನೋ ಕೊಟ್ಟಿಲ್ಲ, ಎಲ್ಲಿ ತೆಗೆದು ಅಲ್ಲೇ ಹಂಚ್ತಾ ಇದ್ದಾರೆ. ಅದಕ್ಕೆ ಅದರಿಂದ ಏನು ಉಪಯೋಗ ಇಲ್ಲ ಸರ್, ಎಲ್ಲರಿಗೂ ಉಪಯೋಗ ಆಗಿಲ್ಲ. ಸೊ ಏನು ಉಪಯೋಗ ಇಲ್ಲ ಅಂತೀರಾ? ಕಾಂಗ್ರೆಸ್ಸಿಂದ ಫ್ರೀ ಕೊಟ್ಟಿರೋದಲ್ಲ, ಏನು ಉಪಯೋಗಕ್ಕೆ ಬಂದಿಲ್ಲ. ಕರೆಂಟ್ ಫ್ರೀ ಕೊಟ್ಟಿದ್ರು, ಯೂಸ್ ಆಗಲಿಲ್ಲ. 2,000 ರೂಪಾಯಿ ಕೊಟ್ಟರು. ನೀವೇನು ಹೇಳ್ತಾ ಇದ್ರೆ ಟ್ಯಾಕ್ಸ್ನ ಜಾಸ್ತಿ ಮಾಡಿ ಆ ದುಡ್ಡನ್ನ ತೆಗೆದು ನಿಮ್ಮ ಹೆಣ್ಮಕ್ಳು ಕೊಡ್ತಾ ಇದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ಸರ್, ಅದೇ ಇವಾಗ ನಾನೇ ಹೇಳೋದಲ್ಲ, ನಿಮಗೆ ಗೊತ್ತಿರುತ್ತೆ ಅದು ವಿಚಾರ. ಈ ಕಡೆ ಪಕ್ಕದಲ್ಲಿ ರೈಸ್ ಮಾಡಿಬಿಟ್ಟು ಅದರಿಂದ 2,000 ರೂಪಾಯಿ ಫ್ರೀ ಬಸ್ ಮಾಡಿ ಎಲ್ಲ ಜಗಳ. ಮಾಮೂಲಿ ಇರೋ ಹೆಣ್ಮಕ್ಳೆಲ್ಲ ಎಲ್ಲ ಊರುಗಳಿಗೆ ಹೋಗ್ಬಿಟ್ಟು ಎಲ್ಲ ಜಗಳ, ಮನೆಗಳಲ್ಲೂ ಜಗಳ. ಇದರಿಂದ ತೊಂದರೆ, ಕೆಲವ್ರಿಗೆ ಅನುಕೂಲ ಆಗಿದೆ. ಇವರು ಮಾಮೂಲಿಯಾಗಿ ಸ್ಟೂಡೆಂಟ್ಸ್ಗೆ ಇವ್ರಿಗೆ ಫ್ರೀ ಬಿಟ್ಟಿದ್ರೆ ಚೆನ್ನಾಗಿರ್ತಾಯಿತ್ತು. ಎಲ್ಲರಿಗೂ ಹೆಣ್ಮಕ್ಳಿಗೆಲ್ಲ ಫ್ರೀ ಬಿಟ್ಟು ಮನೆಯಲ್ಲಿ ಕಲಹಗಳೇ ಜಾಸ್ತಿ ಆಗ್ತಾ ಇದೆ ಸರ್. ಅದನ್ನ ಹೇಳಿ ಸರ್. BJP ಕಾಂಗ್ರೆಸ್ ಅಂತಲ್ಲ, ನಮ್ಮ ಕ್ಯಾಂಡಿಡೇಟ್ CN ಮಂಜುನಾಥ್ ನಿಂತಿದ್ದಾರೆ, ನಮ್ಮದು ಪುಣೆ ಕ್ಷೇತ್ರ. ಅದರಿಂದ BJP ನಿಂತವ್ರೆ. CN ಮಂಜುನಾಥ್ ಒಳ್ಳೆ ವ್ಯಕ್ತಿ, ಸುಮಾರು ಜನಕ್ಕೆ ಪ್ರಾಣ ಉಳಿಸಿದ್ದಾರೆ. ಅವ್ರದ್ದು ಯಾವುದೇ ಥರದಂಥ ಇದಿಲ್ಲ, ಬಟ್ ಅವ್ರು ಬರಬೇಕು. ಬಿಜೆಪಿ ಬರಬೇಕು ಅಂತ ಹೇಳ್ತೀರಾ? ಹೌದು ಸರ್. ಸೊ ಬಂದ್ರೆ ಒಳ್ಳೇದು. ಬಂದು ಪ್ರಧಾನಿ ಮಂತ್ರಿ ಯಾರಾಗಬೇಕು ಅಂತೀರಾ? ಸರ್ ಮೋದಿನ ಅವರು. ಮೋದಿ ಅವರೇ ಆಗಬೇಕು. ಯಾಕೆ ಸರ್ ಮೋದಿ ಅವರೇ ಆಗಬೇಕು? ಸರ್ ಮೋದಿ ಇಡೀ ಇಂಡಿಯಾಕ್ಕೆ ಒಳ್ಳೆ ರಾಷ್ಟ್ರಕ್ಕೆ ಒಳ್ಳೆ ವ್ಯಕ್ತಿ, ಅದರಿಂದ ಅವ್ರು ಇರಲೇಬೇಕು. ಸೊ
ಮೋದಿ ಅವರು ಇರಬೇಕು ಅಂತ. ಸೊ ಬಿಜೆಪಿ ಬರಬೇಕು ಅಂತ ನಿಮ್ಮ ಅಭಿಪ್ರಾಯ? ಬೆಂಗಳೂರು ಗ್ರಾಮಾಂತರದ ಮತದಾರರು ನಾವು. ನಮ್ಮ ಒಲವೆಲ್ಲ ನಾವು ಡಾಕ್ಟರ್ ಮಂಜುನಾಥ್ ಕಡೆನೆ. ಡಾಕ್ಟರ್ ಮಂಜುನಾಥ್. ಓಕೆ, ಸೊ ಯಾವ ಪಕ್ಷದ ಮೇಲೆ ನಿಮ್ಗೆ ಸಪೋರ್ಟ್ ಜಾಸ್ತಿ ಇದೆ? ಬಿಜೆಪಿ. ಬಿಜೆಪಿನೇ. ಮಂಜುನಾಥ್ ಅವರು ಬಿಜೆಪಿ. ಹೌದು. ಸೊ ಆ ಕಡೆ ಸಪೋರ್ಟ್. ಹೌದು. ಕಾಂಗ್ರೆಸ್ ಬೇಡವಾ? ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬೇಡ. ಯಾಕೆ ಸರ್? ನಾವು ವಿದ್ಯಾವಂತರು, ನಾವು ಈಗ ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ದೇಶ ಇನ್ನು ಮುಂದೆ ಉಳಿಯಲ್ಲ. ಹಾಗಾಗಿ ನಾವೇನಾನ ಇವತ್ತು ನಾವು ಮತ್ತೆ ನಮ್ಮನ್ನು ಈಗ ಕೋವಿಡಲ್ಲಿ ನಮ್ಮನ್ನು ಕಾಪಾಡಿದವ್ರು ಯಾರು? ಮೋದಿ ಅವರು. ಹಾಗಾಗಿ ನಾವು ಮೋದಿ ಮೇಯ್ನು. ಆಮೇಲೆ ನಮ್ಮ ತಾಯಿಗೆ ಪಾಪ ಜಯದೇವದಲ್ಲಿ ಆಪರೇಷನ್ ಮಾಡಿಕೊಟ್ಟಿದ್ರು ಮಂಜುನಾಥ್ 12 ವರ್ಷದ ಹಿಂದ್ಗಡೆ. ಆ ಋಣ ತೀರಿಸೋ ಒಂದು ಅವಕಾಶ ಇವತ್ತು ನಮ್ಗೆ ಸಿಕ್ಕದೆ. ಹಾಗಾಗಿ ಖಂಡಿತವಾಗ್ಲೂ ತೀರಿಸ್ಕೊತೀವಿ ಆ ಋಣನ. 100% ಮೋದಿಯವ್ರು ಬರಬೇಕು. ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಮಂಜುನಾಥ್ ಗೆಲ್ಲೇಬೇಕು. 100% ಗೆಲ್ತಾರೆ. 100ಕ್ಕೆ 100 ಗೆಲ್ತಾರೆ. ಕಾಂಗ್ರೆಸ್ ಗೆಲ್ಲಲ್ಲ ಅಂತ? ಯಾವುದೇ ಕಾರಣಕ್ಕೆ ಗೆಲ್ಲಲ್ಲ ಸರ್. 128 ಸೀಟನ್ನು ಬಂದು ಗೆದ್ದಿದ್ರು ಕಾಂಗ್ರೆಸ್. ಏನೇ ಆದರೂ ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ₹1 ದುಡ್ಡು ಕೊಡಲಿಲ್ಲ ಅಂದ್ರೂ ಮಂಜುನಾಥ್ ಗೆಲ್ತಾರೆ. 100% ಬಿಜೆಪಿನೇ ಬರೋದೇ ಸರ್? ಬಿಜೆಪಿನೇ, 100% ಬಿಜೆಪಿ. ಧನ್ಯವಾದಗಳು ಸರ್, ಸಂತೋಷ ಆಯ್ತು ತಮ್ಮನ್ನು ಭೇಟಿಯಾಗಿ. ಓಕೆ, ಧನ್ಯವಾದ ಸರ್. ತಮ್ಮ ಹೆಸರು? ಟಿಪ್ಪು ಮಸ್ತಾನ್ ಅಂತ. ಟಿಪ್ಪು ಮಸ್ತಾನ್. ಓಕೆ ಸರ್, ಈ ಸತಿ ಯಾವ ಪಕ್ಷ ಬರ್ಬೋದು ಸರ್? ಕರ್ನಾಟಕದಲ್ಲಿ ಮೋಸ್ಟ್ಲಿ ಕಾಂಗ್ರೆಸ್ ಬರ್ಬೋದು. ಕಾಂಗ್ರೆಸ್ ಬರ್ಬೋದು. ಸೊ ಕಾಂಗ್ರೆಸ್ ಬಂದ್ರೆ ಏನಕ್ಕೆ ಕಾಂಗ್ರೆಸ್ ಯಾಕೆ ಬರ್ಬೋದು? ಕಾಂಗ್ರೆಸ್ ಬಂದ್ರೆ ಒಳ್ಳೇದಲ್ಲ. ಕಾಂಗ್ರೆಸ್ ಇವಾಗ 5 ಗ್ಯಾರಂಟಿ ಕೊಟ್ಟರು ಹೋದ್ ಸತಿ. ಎಲ್ಲ ಬಂದಿದೆ ಎಲ್ಲ 5 ಗ್ಯಾರಂಟಿ. ಬಸ್ ಎಲ್ಲ ಫ್ರೀ ಬಿಟ್ಬಿಟ್ಟಿದಾರಲ್ಲ, ನಿಮ್ಗೆ ಲಾಸ್ ಏನಿಲ್ಲ? ನಮ್ಗೇನಿಲ್ಲ ಸರ್, ಆರಾಮಾಗಿ. ನಿಮ್ಗೇನು ಲಾಸ್ ಇಲ್ಲ? ನಮ್ಮ ಬಾಡಿಗೆ ನಮ್ಗೆ ಬರ್ತಾ ಇದೆ. ಸೊ ಬಸ್ ಬಿಟ್ಟಿರೋದು ನಿಮ್ಗೆ ಏನು ತೊಂದರೆ ಇಲ್ಲ? ಸೊ ಕಾಂಗ್ರೆಸ್ ಬರಬೇಕು. ಸೊ ಹಂಗಾರೆ ಕಾಂಗ್ರೆಸ್ ಬಂದ್ರೆ ಯಾರು ಪ್ರಧಾನಮಂತ್ರಿ ಯಾರಾಗಬೇಕು ಅನ್ಸುತ್ತೆ? ಪ್ರಧಾನ ಮಂತ್ರಿ ಅವ್ರಿಗೆ ಏನು ಯಾವ ಸೆಲೆಕ್ಷನ್ ಮಾಡ್ತಾರೆ ಅವ್ರಿಗೆ ಒಳ್ಳೇದು. ಅವ್ರು ಸೆಲೆಕ್ಷನ್ ಮಾಡ್ತಾರ? ಅಲ್ಲಿ ಇದಾರೆ ಹೇಳಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದಾರೆ. ಆಮೇಲೆ ರಾಹುಲ್ ಗಾಂಧಿ ಅವ್ರು ಅಂದ್ರೆ ಒಳ್ಳೇದು. ರಾಹುಲ್ ಗಾಂಧಿ ಅವ್ರು ಬಂದ್ರೆ ಒಳ್ಳೇದು. ಅವ್ರು ಆಗ್ಬೇಕು ಅಂತನಾ? ಅವ್ರಾದ್ರೆ ಚೆನ್ನಾಗಿರುತ್ತೆ ದೇಶ. ಚೆನ್ನಾಗಿರುತ್ತೆ, ಪರವಾಗಿಲ್ಲ. ನೀವೇನ್ ಆಗ್ತಾ ಇದ್ರೆ ಹೇಳ್ಬಿಟ್ಟು ಚೆನ್ನಾಗಿರುತ್ತಲ್ಲ ಸರ್ ರಾಹುಲ್ ಗಾಂಧಿ ಹೋದ್ರೆ? ರಾಹುಲ್ ಗಾಂಧಿ ಅವ್ರು ಬಂದ್ರೆ ಚೆನ್ನಾಗಿರುತ್ತೆ ಅಂತೀರಾ? ನಮಸ್ಕಾರ ಬ್ರದರ್, ತಮ್ಮ ಹೆಸರು? ವೆಂಕಟೇಶ್ ಅಂತ ಸರ್. ವೆಂಕಟೇಶ್ ಅಂತ. ಯಾವ ಊರು ವೆಂಕಟೇಶ್ ಅವ್ರದ್ದು? ನಮ್ದು ಗುಲ್ಬರ್ಗ ಡಿಸ್ಟ್ರಿಕ್ಟ್ ಯಾದಗಿರಿ ಜಿಲ್ಲೆ ಒಂದು ಗ್ರಾಮ ಹಳ್ಳಿ ಸರ್. ನಮ್ದೆಲ್ಲ ಗಾರೆ ಕೆಲಸ ಮಾಡಕ್ಕೆ ಬೆಂಗಳೂರಿಗೆ ಬಂದಿರೋದು. ಹಾಂ ಸರ್. ಅಲ್ಲ, ಎಲ್ಲ ಆಕ್ಚುಲಿ ಆಲ್ಮೋಸ್ಟ್ ಇಂಡಿಯಾ ಎಲ್ಲ ಒಂದ್ ಸ್ವಲ್ಪ ಹಳ್ಳಿ ತರನೇ ಇರೋದು. ಈಗ ಡೆಲ್ಲಿ, ಆ ಕಡೆ ಡೆಲ್ಲಿ, ಇದು ಹಳ್ಳಿ ಅಲ್ವಾ? ಹೌದೌದು. ಸರಿ, ಓಕೆ. ಈ ಸತಿ ಯಾವ ಪಕ್ಷ ಬರಬೇಕು ಅಂತ ಹೇಳ್ತೀರಾ? ಈ ಸಲ ಪಕ್ಕ ಪ್ರಧಾನಮಂತ್ರಿ ಮೋದಿನೇ ಆಗ್ಬೇಕು. ಕರ್ನಾಟಕದಲ್ಲಿ ಇದು ಕಾಂಗ್ರೆಸ್ಸೇ ಬರಬೇಕು. ಅಲ್ಲ, ಬಿಜೆಪಿ ಆಕ್ಚುಲಿ ಮೋದಿ ಅವ್ರದ್ದು ಬಂದು ಬಿಜೆಪಿ. ಹೌದು. ಮತ್ತೆ ಅದ ಹೆಂಗೆ, ಏನ್ ಲೆಕ್ಕದಲ್ಲಿ ಹೇಳ್ತಾ ಏನ್ ಲೆಕ್ಕದಲ್ಲಿ ಅಂದ್ರೆ ಮೇಲ್ಗಡೆ ಸರ್ ನಮ್ಗೆ ಮೋದಿ ಏನು ಮಾಡ್ಲಿಲ್ಲ ಅಂದ್ರೆ ಇಲ್ಲ. ಒಂದು ರಾಮ ಮಂದಿರ ಕಟ್ಟಿದ್ದಾನೆ, ಒಂದು ಏನೋ ಒಂದು ಹಿಂದೂ ಧರ್ಮದವ್ರಿಗೆ ಒಂದು ರಕ್ಷಣೆ ಆಗುತ್ತೆ. ನಾವು ಧರ್ಮ ರಕ್ಷಣೆ ಮಾಡಿದ್ರೆ ನಮಗೆ ಧರ್ಮ ರಕ್ಷಣೆ ಮಾಡುತ್ತೆ ಅನ್ನೋದು ಇದೇ ಸಾಕ್ಷಿ. ಅದಕ್ಕೋಸ್ಕರ ನಾವು ಮೋದಿನ ಬಿಟ್ಟು ಬೇರೆಯವರಿಗೆ ನಾವು ಯಾರಿಗೂ ವೋಟ್ ಹಾಕಲ್ಲ. ಕರ್ನಾಟಕದಲ್ಲಿ ಮೋದಿನೇ ಬರ್ಬೋದಿತ್ತು. ಕರ್ನಾಟಕದಲ್ಲಿ ಬಿಜೆಪಿನೇ ಮುಖ್ಯಮಂತ್ರಿ ಸ್ಥಾನ ಆಗ್ಬೋದಿತ್ತು. ಆದರೆ ನಮಗೆ ಕರ್ನಾಟಕದಲ್ಲಿ ಲಾಕ್ಡೌನ್ದಲ್ಲಿ ಬಿಚ್ಚೆ ಬೆಳೆದೀವಿ ಸರ್. ಗಾರೆ ಕೆಲಸ ಮಾಡಿ ಬಿಚ್ಚೆ ಬೆಳೆದೀವಿ. ಯಾರು ಒಂದು ತೊಟ್ಟು ನೀರು ಹಾಕಲಿಲ್ಲ ನಮ್ಮ ಜಿಲ್ಲೆಯಲ್ಲಿ. ಯಾಕೆ ಹಾಕ್ಬೇಕು? ಅದಕ್ಕಂತ ಕೇಸಿಂದ ಬಿಜೆಪಿ ತೆಗೆದು ಕಾಂಗ್ರೆಸ್ ಮಾಡಿದ್ವಿ ಕರ್ನಾಟಕದಲ್ಲಿ. ಅಲ್ಲಿ ಯಾರು MP MLA ಯಾರಿದ್ರು ಆ ಕಡೆ ಎಲ್ಲ? ಆ ಕಡೆ ಎಲ್ಲ ಯಾರಿದ್ರು ಇವಾಗ ಕರ್ನಾಟಕ ಟೈಮಲ್ಲಿ? ಅವಾಗೆಲ್ಲ ಬಿಜೆಪಿನೇ ಇತ್ತಲ್ಲ ಸರ್. ಯಾರು ಅಲ್ಲಿ ಅವ್ರ ಹೆಸರೇನು? ಇಲ್ಲಿ ಕರ್ನಾಟಕದಲ್ಲಿ ಯಡಿಯೂರಪ್ಪ ಇದ್ರಲ್ಲ, ಅವ್ರು ಏನ್ ಮಾಡಿದ್ರು? ಕೊರೋನಾ ಟೈಮಲ್ಲಿ ಬಿಚ್ಚೆ ಬೆಳೆದಿವಿ. ಒಂದೊಂದು ತುತ್ತಿಗೆ ಊಟಕ್ಕೂ ಕುಡಿಯಕ್ಕೆ ನೀರು ಬಂದಿಲ್ಲ ಸರ್. ನಮ್ಮ ಕಡೆ ಹಳ್ಳಿ ಕಡೆಯಲ್ಲಿ ಏನ್ ಮಾಡ್ಬೇಕು ಅಂತ ಟೈಮಲ್ಲಿ ಒಬ್ರಾದ್ರೂ ಬಂದ್ರ MLAಗಳು MP ಗಳು ನಮ್ಮ ಹಳ್ಳಿಗಳಲ್ಲಿ ಯಾರು ಬರಲಿಲ್ಲ. ಏನಾಯ್ತಪ್ಪ ಅಂತ ಕೇಳಲಿಲ್ಲ. ಸಾಲ ಸೂಲ ಮಾಡಿ ಮನಿನೋ ಹೊಲನೋ ಮಾರ್ಕೊಂಡು ಇವಾಗ ಗಾರೆ ಕೆಲಸ ಮಾಡಕ್ಕೆ ಇವಾಗ ಏನೋ ಸಾಲ ಸೀಲ ಬಡ್ಡಿ ಗಿಡ್ಡಿ ಕಟ್ತಾ ಇದೀವಿ ಸರ್. ಯಾರು ಕೇಳಕ್ ಬಂದ್ರು? ಯಾರು ಕೇಳಿಲ್ಲ. ಅದಕ್ಕಂತಾನೆ ಬಿಜೆಪಿ ತೆಗೆದು ಫುಲ್ ಆಲ್ರೌಂಡ್ ಕಾಂಗ್ರೆಸ್ ಮಾಡಿದೀವಿ ನಾವು ನಮ್ಮ ಕಡೆ ಎಲ್ಲ ಮಾತಾಡ್ಕೊಂಡು. ಹಂಗಾರೆ ಆ ಟೈಮಲ್ಲಿ ನಿಮ್ಗೆ ಕರ್ನಾಟಕ ಟೈಮಲ್ಲಿ ಕಾಂಗ್ರೆಸ್ ಅವ್ರು ಬಂದಿದ್ರಾ? ಕಾಂಗ್ರೆಸ್ ಇಲ್ಲ ಸರ್, ಬಿಜೆಪಿ ಇತ್ತಲ್ಲ ಕೊರೋನಾ ಟೈಮಲ್ಲಿ. ಸರಿ, ಓಕೆ. ಈಗ ನೀವು ಹೇಳ್ತಿರೋ ಪ್ರಕಾರ ಬಿಜೆಪಿ ಬರ್ಲಿಲ್ಲ ಸಹಾಯಕ್ಕೆ ಅಂದ್ರೆ ಕರೆಕ್ಟಾ? ಸೊ ಬಟ್ ಮೋದಿ ಪ್ರಧಾನಮಂತ್ರಿ ಅವ್ರು ಆಗಿರ್ಬೇಕು. ಕಾಂಗ್ರೆಸ್ ಅವ್ರು ಇದ್ರು. ಬಟ್ ಕಾಂಗ್ರೆಸ್ ಅವ್ರು ನಿಮ್ಗೆ ಬಂದ್ರ ಆ ಟೈಮಲ್ಲಿ ಯಾರಿದ್ರು? ಕಾಂಗ್ರೆಸ್ ಅವ್ರು, ನಿಮ್ ಕಾಂಗ್ರೆಸ್ನವ್ರು ಯಾರಾದ್ರೂ ಇದ್ರು? ನಮ್ಮ ಕ್ಷೇತ್ರದಲ್ಲಿ ಸರ್ ಕಾಂಗ್ರೆಸ್ ವ್ಯಕ್ತಿ ಯಾರು ಇರ್ಲಿಲ್ಲ. ನಮ್ಮ ಕ್ಷೇತ್ರದಲ್ಲಿ JDS ಕಂದಕೂರು ನಾಗನಗೌಡ ಇದ್ರು, JDS ಅವ್ರು ಇದ್ರು. ಪರವಾಗಿಲ್ಲ, ಅವರು ಒಳ್ಳೆ ಕೆಲಸ ಮಾಡ್ತವ್ರೆ ನಮ್ಮ ಕ್ಷೇತ್ರದಲ್ಲಿ. ಅವ್ರದ್ದು ಒಂದು ಹೆಸರಿದೆ, ಅವ್ರಿಗೇನಿಲ್ಲ. ಆದರೆ ನಮ್ಮ ಕಡೆ ಯಾರು ಇವಾಗ ಬಿಜೆಪಿ ಅವ್ರು ಬರ್ಬೇಕು ಸರ್. ಅವ್ರದ್ದು JDS ಆಯ್ತಲ್ವಾ. ಬಿಜೆಪಿ MLA ಅವರು ಯಾರು ಬಂದರು ನಮ್ಮ ಕಡೆ? ಯಾರು ಬಂದು ನೀವು ಉಂಡ್ರ ತಿಂದ್ರ ಅಂತ ಏನು ಕೇಳಲಿಲ್ಲ. ಎಲ್ಲ ಮನೆಗಳು ಪೊಲೀಸ್ಗಳೆಲ್ಲ ಹಾಕ್ಬಿಟ್ಟು ಎಲ್ಲೋ ಒಂದು ಸಾಲ ಸೂಲ ಮಾಡ್ಕೊಂಡು ಜೀವನ ಮಾಡಿದೀವಿ ಸರ್. ನಮ್ಮ ಕಷ್ಟ ಹೇಳ್ಬಾರ್ದು. ಆ ಥರ ಆಗಿತ್ತು ಲಾಕ್ಡೌನ್ದಲ್ಲಿ. ಅಕ್ಕ ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರಕ್ಕ? ಅಶ್ವಿನಿ. ಅಶ್ವಿನಿ. ಓಕೆ, ಈ ಸತಿ ಯಾವ ಪಕ್ಷ ಬರ್ಬೇಕಕ್ಕ? ನಮ್ಗೆ ಬಿಜೆಪಿನೇ ಬರ್ಬೇಕು ಅಂತ. ಮೋದಿ ಅವರೇ ಬರ್ಬೇಕು. ಮೋದಿ ಅವರೇ ಬರ್ಬೇಕು ಅಂತನಾ? ಓಹೋ, ಟೀಕ್ ತೋರಿಸ್ರಪ್ಪ ಸ್ವಲ್ಪ. ಟೀಕ್ ತೋರಿಸಿ. ಓಕೆ, ಮಾಡ್ಕೊಂಡೆ ತಾನೇ ಮೋದಿ ಮೇಲ್ ಬಂದಿದ್ದು. ಹಾಗೆ ಟೀ ತೋರಿಸಿ ಅಂದೆ. ಅದಕ್ಕೆ ಸೊ ನೋಡಿ, ನೆಕ್ಸ್ಟ್ ನೀವು ಪ್ರಧಾನಮಂತ್ರಿ ಆಗ್ಬೋದು. ಯಾರಿಗೆ ಗೊತ್ತು? ಯಾವ ಟೈಮ್ ಹೆಂಗೆ ಹಣೆ ಬರ ಹೇಳಕ್ಕಾಗಲ್ಲ ಅಲ್ವಾ? ಕರೆಕ್ಟ್ ಅಲ್ವಾ? ಓಕೆ, ಸೊ ಕಾಂಗ್ರೆಸ್ ಫ್ರೀ ಕೊಟ್ಟಿದೆಯಲ್ಲ, ನಿಮ್ಗೆಲ್ಲ ಖುಷಿಯಾಗಿದ್ದೀರಾ? ನೀವೆಲ್ಲ ಹೆಣ್ಮಕ್ಳು ಫ್ರೀ ಬಸ್ ಬಿಟ್ಟಿದ್ದಾರೆ. ನಿಮಗೆ 2,000 ರೂಪಾಯಿ ಕೊಟ್ಟಿದ್ದಾರೆ.
ಅಲ್ವಾ So, ಖುಷಿ ಇಲ್ವಾ ಕಾಂಗ್ರೆಸ್ ಬೇಡ ಸರ್. ಆ ಫ್ರೀಯಾಗಿ ನಾವು ಕಷ್ಟಪಟ್ಟು ದುಡ್ದು ನಾವು ಮನೆ ನಡೆಸ್ಬೋದು. ಕಾಂಗ್ರೆಸ್ ಅವ್ರು ಕೊಟ್ಟಿರೋ ದುಡ್ಡಿಂದಾನೇ ಮನೆ ನಡೆಸ್ಬೇಕು ಅಂತ ಏನಿಲ್ವಲ್ಲ ಅಲ್ವಾ. ಸೊ ಮೋದಿ ಅವ್ರು ಬಂದ್ರೆ ನಮ್ಮ ದೇಶ ಉದ್ಧಾರ ಆಗೋದು, ಪ್ರತಿಯೊಬ್ರು ಭ್ರಷ್ಟಾಚಾರ ನಿಲ್ಲೋದು, ಮೋದಿ ಬಂದ್ರೇನೆ ಸರಿ ಹೋಗೋದು. ಅದಕ್ಕೋಸ್ಕರ ಮೋದಿನೇ ಬರಬೇಕು, ಕಾಂಗ್ರೆಸ್ ಬರಬಾರ್ದು ಅಷ್ಟೇ. ಬಿಜೆಪಿ ಸಪೋರ್ಟ್ ಇದೆ. ಫ್ರೀ ಆಗಿ ಕೊಟ್ರು ಅಂದ್ಬಿಟ್ಟು ನೋಡಿ, ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ ಜನಗಳು, ಆಟೋದವ್ರಿಗೆ ಲಾಸು, ಟ್ಯಾಕ್ಸಿ ಅವ್ರಿಗೆ ಲಾಸು, ಪ್ರತಿಯೊಬ್ಬರಿಗೂ ಲಾಸೇ ಆಗ್ತಾ ಇದೆ, ಯಾರಿಗೂ ಪ್ರಾಫಿಟ್ ಅಂತೂ ಆಗ್ತಾ ಇಲ್ಲ. ಹಾಗಾಗಿ ಕಾಂಗ್ರೆಸ್ ಬರೋದು ನಮ್ಗೆ ಇಷ್ಟ ಇಲ್ಲ, ಬಿಜೆಪಿನೇ ಬರಬೇಕು. ಬಿಜೆಪಿ ಬರಬೇಕು. ಕಾಂಗ್ರೆಸ್ ಬಂದ್ರೆ ಯೂಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಹೌದು ಫ್ರೀ ಸರ್. ಕೊಡೋದು ಬೇಡ ನಿಮ್ಗೆ. ಬೇಡ ಬೇಡ ನೀವು ಫ್ರೀ ಕೊಟ್ಟರು ಬೇಡ ಅಂತೀರಾ. ಬೇಡ ಸರ್, ಕಷ್ಟಪಟ್ಟು ದುಡಿತೀವಿ, ಯಾಕೆ ಸರ್ ಫ್ರೀ? ಓಕೆ, ತುಂಬಾ ಖುಷಿ ಆಯ್ತು. ಏನಂದ್ರೆ ಇವ್ರು ಹೇಳ್ತಾ ಇರೋದು, ಫ್ರೀಯಾಗಿ ಏನು ಕೊಟ್ಟರು ಯೂಸ್ ಇಲ್ಲ, ನಾವು ಕಷ್ಟಪಟ್ಟು ದುಡಿಬೇಕು, ದುಡ್ದು ನಾವೇ ತಿಂತೀವಿ, ಅವ್ರು ಕೊಡೋದ್ರಿಂದ ನಮ್ದೇನು ಜೀವನ ನಡೀತಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಪ್ರಧಾನಮಂತ್ರಿ ಮೋದಿ ಅವರೇ ಬರಬೇಕು. ಅವಾಗಿಂದ ಅವರೇ ಫ್ರೀ ಕೊಡ್ತಿದ್ರಾ? ಇಲ್ಲ ತಾನೆ, ಈಗಷ್ಟೇ ತಾನೆ ಪ್ರತಿಯೊಂದು ಆಗಿರೋದು. ನೀವು ಗೆಲ್ಲಿಸೋರು ಲಾಸ್ಟ್ ಟೈಮ್. ಇಲ್ಲ ಸರ್, ನಾವು ಗೆಲ್ಸಿಲ್ಲ, ನಾವು ಪ್ರತಿ ಸತಿನೂ ಬಿಜೆಪಿಗೆ ಸರ್ ಓಟ್ ಹಾಕೋದು. ಸರ್ ಈ ಸತಿ ಬಿಜೆಪಿ ಬರುತ್ತಾ ಕಾಂಗ್ರೆಸ್ ಬರುತ್ತಾ? ಬಿಜೆಪಿ ಸರ್. ಯಾಕೆ ಬಿಜೆಪಿ ಬರುತ್ತೆ? ನಮ್ಮ ಬಿಜೆಪಿ ಇಷ್ಟ ಇದೆ. ಮೋದಿ ಸರ್ಕಾರ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಅವ್ರಿಗೋಸ್ಕರ ಬೆಂಗಳೂರು ಚೆನ್ನಾಗಿ ಮಾಡಬೇಕು. ಅದಕ್ಕೆ ಸೊ ಬೆಂಗಳೂರು ಚೆನ್ನಾಗಬೇಕು. ಟೋಟಲ್ ಭಾರತನೇ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಮೋದಿ ಅವರು, ಅಲ್ವಾ? ಸೊ ನೀವು ಹೇಳ್ತಾ ಇರೋ ಪ್ರಕಾರ ಮೋದಿ ಅವರು ಬಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಬಿಜೆಪಿ ಪಕ್ಷ. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ ಏನು ಬರೀ ತಿನ್ನೋದು, ಏನು ಮಾಡೋದು ಕೆಲಸ ಮಾಡಲ್ಲ, ಸುಮ್ಮನೆ ಚಾಕ್ಲೇಟ್ ಕೊಡೋದು, ಇದು ಮಾಡೋದು, ಫ್ರೀ ಎಲ್ಲ ಪಬ್ಲಿಕ್ಗೆ ಫ್ರೀ ಕೊಟ್ಬಿಟ್ಟು ಎಲ್ಲ ಹಾಳು ಮಾಡ್ತಾ ಇದೆ. ಅಪ್ಪ ಕೆಲಸ ಮಾಡೋರು ಕೆಲಸ ಮಾಡಲ್ಲ, ಯಾಕೆ ಫ್ರೀ ಸಿಗುತ್ತೆ, ಎಲ್ಲ ಫ್ರೀ ಸಿಗುತ್ತೆ ಅಂದರೆ ಏನು ಕೆಲಸ ಮಾಡೋಕೆ ಹೋಗಲ್ಲ. ಬಸ್ ಫ್ರೀ, ಎಲೆಕ್ಟ್ರಿಕ್ ಫ್ರೀ, ಎಲ್ಲ ಫ್ರೀ, ಅದೆಲ್ಲ ಫ್ರೀ ಸಿಗುತ್ತೆ, ಯಾರು ಕೆಲಸ ಮಾಡೋಕೆ ಹೋಗಲ್ಲ. ಅದು ಏನಾಗ್ತಾ ಇದೆ ಅಂದ್ರೆ ಕಷ್ಟಪಟ್ಟು ದುಡಿಯೋದಿಲ್ಲ. ನಿಮ್ ಪ್ರಕಾರ ಕಷ್ಟಪಟ್ಟು ದುಡಿಯಕ್ ಹೋಗಲ್ಲ, ಎಲ್ಲ ಫ್ರೀಯಾಗಿ ಕೊಟ್ಬಿಟ್ರೆ ಸೋಂಬೇರಿ ಆಗ್ಬಿಡ್ತಾರೆ ಮನೆಯೊಳಗೆ ಕೂತ್ಕೊಂಡು ಅಂತ ನೀವು ಹೇಳ್ತಾ ಇದ್ದೀರಾ. ಅವ್ರು ಬರೀ ಕೊಡ್ತಾ ಇರೋದು ಹೆಣ್ಮಕ್ಳಿಗೆ ಮಾತ್ರ. ಬಸ್ಸು ಫ್ರೀ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ಲ, 2,000 ಹಾಕ್ತಾರೆ. ಇನ್ನು ಕೆಲವು ಕರೆಂಟು, ಇನ್ನು ಕೆಲವು ಯೋಜನೆಗಳನ್ನ ಮಾಡಿದ್ದಾರೆ ಅವರು. ಸೊ ಅದು ಬೇಡ ಅಂತ ಇದ್ದೀರಾ? ಫ್ರೀ ಎಲ್ಲ ಎಲ್ಲ ಕೆಲಸ ದುಡ್ಡು ಬಿಟ್ಟು ಎಲ್ಲ ಕೆಲಸ ಮಾಡಿದ್ರೆ ಚೆನ್ನಾಗಿರುತ್ತೆ. ಆ ಥರ ದುಡ್ಡು ಫ್ರೀ ಕೊಡೋದು ಬಿಟ್ಟು ಮಿಕ್ಕಿದ್ದೆಲ್ಲ ಒಳ್ಳೆ ಕೆಲಸ ಮಾಡಲಿ ಅಂತ ಹೇಳ್ತಾ ಇದ್ದೀರಾ. ಆ ಥರ ಅದಕ್ಕೆ ನನಗೆ ಬಿಜೆಪಿ ಇಷ್ಟ ಇದೆ. ಬಿಜೆಪಿನೇ ಬರಬೇಕು. ಬಿಜೆಪಿ ಬರಬೇಕು ಸರ್, ಖಂಡಿತ ಬರುತ್ತೆ 100%. ಓಕೆ, ಥ್ಯಾಂಕ್ ಯು. ಆಮೇಲೆ ಸರ್ ಈ ಕಡೆ MP ಯಾರು ಸರ್? ಈ ಕಡೆ MP ಇದು ಪಿ ಸಿ ಮೋಹನ್. ಮೋಹನ್. ಚಾಮರಾಜಪೇಟೆ ಕಡೆ ಬಂದಿದ್ದೀವಿ. ತಮ್ಮ ಹೆಸರು ಸರ್? ಆನಂದ್. ಆನಂದ್. ಈ ಸತಿ ಯಾವ ಪಕ್ಷ ಬರಬೇಕು ಸರ್? ಈ ಸತಿ ಯಾವ ಪಕ್ಷ ಬರಬೇಕು? ಯಾವ ಪಕ್ಷ ಬಂದ್ರು ಅವ್ರವ್ರ ಸೀಟ್ ಮೇಲೆ ಕೂತ್ಕೊಳ್ಳೋಕೆ ಆಸೆ ಪಡ್ತಾರೆ ಅಷ್ಟೇ, ಬಿಟ್ಟರೆ ದೇಶನ ಉದ್ಧಾರ ಮಾಡೋಕ್ಕೆ ಯಾರು ಯೋಚನೆ ಮಾಡಲ್ಲ. ಯಾರು ಯೋಚನೆ ಮಾಡ್ತಾರೆ? ನಾವು ಸುಮ್ಮನೆ ಕುರಿಗಳ ಥರ ಆಟ ಆಡ್ಕೊಂಡಿರ್ಬೇಕಷ್ಟೇ. ಅವ್ರವ್ರ ಸೀಟ್ ಮೇಲೆ ಕೂತ್ಕೊಂಡಾಗ ಗೌರ್ಮೆಂಟಿಂದ ಕಾರು ಮನೆ ಎಲ್ಲ ಕೊಡ್ತಾರಲ್ವ, ಅವ್ರು ಚೆನ್ನಾಗಿರ್ತಾರೆ ಅಷ್ಟೇ. ದೇಶ ಹಾಳಾಗಿ ಹೋಗಲಿ, ಯಾರಿಗೆ ಬೇಕು? ಅದಕ್ಕೆ ಅಲ್ವಾ ಫ್ರೀ ಎಲ್ಲ ಕೊಟ್ಟಿರೋದು. ಹಂಗೆ ಯಾವ ಪಕ್ಷ ಆದರೂ ಕೊಡಲಿ ಫ್ರೀ, ಅದು ಬೇರೆ. ಈಗ ನಾವೇ ಕೆಲಸ ಮಾಡಿ, ನಾವೇ ದುಡ್ದು, ನಾವೇ ಸಂಪಾದನೆ ಮಾಡ್ಕೊಳ್ಬೇಕು. ಆ ಥರ ಗೌರ್ಮೆಂಟ್ ಐಡಿಯಾ ಕೊಡಬೇಕು. ನಾವು ಎಜುಕೇಟೆಡ್ ಅಲ್ಲ ರೀ, ಅಲ್ಲಿ ನಾವು ಆರಿಸಿ ಕಳಿಸಿದ್ದೀವಲ್ಲ, ಅವರೆಲ್ಲ ಎಜುಕೇಟೆಡ್ ಅಲ್ವಾ, ಅವ್ರಿಗೆ ಗೊತ್ತಿರ್ತದೆ. ನಾವು ಅವ್ರಿಗೆ ಐಡಿಯಾ ಕೊಡೋಕ್ಕಾಗಲ್ಲ, ಅವರು ನಮ್ಗೆ ಐಡಿಯಾ ಕೊಡಬೇಕಲ್ಲ. ನಾವು ಆರಿಸಿ ಕಳಿಸಿರ್ತೀವಲ್ಲ, ಅವ್ರಿಗೆ ಬುದ್ಧಿ ಜಾಸ್ತಿ ಇರುತ್ತೆ. ನಾವೆಲ್ಲ ಏನು ಮಾಮೂಲಿ ಮನುಷ್ಯರು, ನಾವೆಲ್ಲ ಓದಿಲ್ಲ. ನಮಗೆ ಕೆಲಸ ಮಾಡಿ ದುಡ್ಕೊಂಡು ತಿನ್ನೋ ಥರ ಅನುಕೂಲ ಮಾಡಿ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಹೇಳ್ತಾ ಇರೋದು. ಇವರು ಫ್ರೀ ಕೊಟ್ಟದ್ದು ಎಷ್ಟು ದಿವಸ ಬರುತ್ತೆ, ಏನಕ್ಕಾಗತ್ತೆ ನಮಗೆ? ಇವಾಗ ಒಂದು ಕಾಲೇಜಿಗೆ ಹೋಗಿ, ಎಲ್ಲೇ ಹೋಗಿ ಇವರೇ 70-80 ಸಾವಿರ ಲಕ್ಷಗಟ್ಟಲೆ ಫೀಸ್ ಕೇಳ್ತಾರೆ. ಅದನ್ನ ಸರಿ ಮಾಡೋಕ್ಕಾಗಲ್ವಾ? ನನಗೆ ಗೊತ್ತಿಲ್ಲ, ನಾನು ದಡ್ಡ. ಬುದ್ಧಿವಂತರು ಇದ್ದಾರಲ್ಲ ಸರ್, IAS IPS ಎಲ್ಲ ಓದಿದ್ದಾರೆ, ಎಲ್ಲ ದೇಶ ನಡೆಸ್ತಾರಲ್ಲ, ಅವರಿಗೆಲ್ಲ ಸ್ವಲ್ಪ ಗೊತ್ತಿರ್ಬೋದಲ್ಲ, ಗೊತ್ತಿಲ್ವಾ? ನಾವು ಇವಾಗ ಆಲ್ರೆಡಿ ಪೇಷಂಟ್, ನಮ್ಗೆ ಎಲ್ಲೇ ಹೋದ್ರೂ ಆರೋಗ್ಯಕ್ಕೆ ನೋಡಿ ಎಲ್ಲ ಕಡೆ ದುಡ್ಡು ಕಿತ್ಕೊಳ್ತಾರೆ. ಏನು ಕಿತ್ಕೊಳ್ತಾರೆ, ಎಷ್ಟು ಕಿತ್ಕೊಳ್ತಾರೆ ಏನಂತ ಗೊತ್ತಾಗಲ್ಲ. ನಮ್ಮ ಮಕ್ಕಳು ಓದ್ತಾರೆ, 2 ಮಕ್ಕಳಿದ್ದಾರೆ, ಚೆನ್ನಾಗಿ ಓದ್ತಾರೆ, ಸೇರ್ಸೋಣ ಅಂತ ಹೇಳಿದೆ, ಅಮೌಂಟ್ ಎಷ್ಟು ಕೇಳ್ತಾರೆ ಗೊತ್ತಾ ಇವರೇ? ಓದಲ್ಲೆಲ್ಲ ಜಾಸ್ತಿ. ನೀವೇನು ಅಂತ ಹೇಳಿದೆ, ನೀವು ನಮ್ಮ ಕಡೆ ಮಜಾ ತಗೊತಾ ಇದ್ದೀರಾ ಅಷ್ಟೇ, ಸುಮ್ಮನೆ ವೇಸ್ಟ್. ನಾವು ಎಷ್ಟೇ ಇದು ಮಾಡ್ಕೊಂಡ್ರು ವೇಸ್ಟ್. ಎಲ್ಲೋ ಬಿದ್ದಿರ್ತೀವಿ, ನಮ್ದೇನು ಕೇರ್ ತಗೊತಾರ? ನಾವು ಮಾತಾಡಿದವ್ರಿಗೆ ಗೊತ್ತಾಗತ್ತಾ? ಹೋಗತ್ತಾ? ಇಲ್ಲ ನಾಳೆ ಬಂದು ಸರಿ ಮಾಡ್ತಾರ? ಏನೂ ಇಲ್ಲ, ಎಲ್ಲ ವೇಸ್ಟ್ ಅಲ್ವಾ? ಈಗ ನಾವು ಸುಮ್ಮನೆ ಇಲೆಕ್ಷನ್ ಅವರು ಇವರು ಅಂತ ಸುಮ್ಮನೆ ಹೋಗಿ ಬೀಳೋದು, ಸಾಯೋದು. ಅವ್ರು ಮಾತ್ರ ಅವ್ರಿಗೆ ಕಾರ್ ಕೊಡ್ತಾರೆ, ಬಾಡಿಗಾರ್ಡ್ ಕೊಡ್ತಾರೆ, ಮನೆ ಕೊಡ್ತಾರೆ, ನೀರು, ಕರೆಂಟು, ಎಲ್ಲ ಸೌಕರ್ಯ ಅವ್ರಿಗಿದೆ. ಓಟ್ ಹಾಕ್ದವ್ರಿಗೆ ಏನೂ ಇಲ್ಲ ಅಂತ ನೀವು ಹೇಳ್ತಾ ಇದ್ದೀರಾ? ಓಟ್ ನಾವು ಹಾಕಿದ್ದೀವಿ, ಓಟ್ ಹಾಕಿ ಅಂತಲೂ ಇಲ್ಲಿ ಬಂದು ಯಾರು ಹೇಳಲಿಲ್ಲ. ಓಟ್ ಹಾಕಿದ್ರ ಮೇಲೆ ಒಂದು ಥ್ಯಾಂಕ್ಸ್ ಅಪ್ಪ ಅಂತಲೂ ಹೇಳಲಿಲ್ಲ. ಅವ್ರು ಚೆನ್ನಾಗಿದ್ದಾರೆ. ಸೊ ಓಟ್ ಕೇಳೋರ್ಗು ಮಾತ್ರ ಬರ್ತಾರೆ. ಬಂದೇ ಇಲ್ಲ, ಓಟ್ ಕೇಳೋಕ್ಕೂ ಇಲ್ಲಿ ಯಾರು ಬಂದಿಲ್ಲ, ಕೇಳೋಕ್ಕೂ ಬಂದಿಲ್ಲ. ನಾವು ಓಟ್ ಹಾಕ್ತೀವಿ, ಹಾಕಿದ ಮೇಲೆ ಅವ್ರು ಗೆಲ್ತಾರೆ. ಗೆದ್ರ ಮೇಲೆ ಒಂದು ಥ್ಯಾಂಕ್ಸ್ ಅಂತನಾದ್ರು ಹೇಳಬೇಕಲ್ಲ ನಮಗೆ, ಅದಕ್ಕೂ ಇಲ್ಲ, ಅಡ್ರೆಸ್ಸೇ ಇಲ್ಲ. ಮಾಧ್ಯಮ ಮುಖಾಂತರ ಹೇಳ್ತಾರಲ್ವ ಅವರು?
ಟಿವಿಯಲ್ಲಿ ಚಾನೆಲ್ಗಳೆಲ್ಲ ಬಂದು ಕಾಣಿಸ್ಕೊಂಡು ಧನ್ಯವಾದಗಳು ನಮ್ಗೆ ಗೆಲ್ಸಿದಕ್ಕೆ ಅದು ಅಂತೆಲ್ಲ ಹೇಳ್ತಾರೆ. ಏನೋ ಅದು ನನಗೆ ಗೊತ್ತಿಲ್ಲ ಇವ್ರೆ, ನಮಗೆ ಗೊತ್ತಿಲ್ಲ. ಏನೋ ನೀವು ಹೇಳ್ತೀರಾ ವೋಟ್ ಮಿಸ್ ಮಾಡಬಾರ್ದು, ವೋಟ್ ಹಾಕಿ ಅಂತ ಹೇಳ್ತೀರಾ. ನಮ್ಮ ವೇಸ್ಟ್ ಆಗಬಾರ್ದು ಅಂತ ನಾವು ಹಾಕ್ತೀವಿ ಅಷ್ಟೇ. ಅದು ಪ್ರಯೋಜನ ನಮಗೇನು ತಲುಪದಂಗೆ ಇಲ್ಲಪ್ಪ. ಸರ್ ಈ ಕಡೆ MP ಯಾರು ಸರ್ ಇಲ್ಲಿ? ಇಲ್ಲಿ ಆಲ್ರೆಡಿ ಇರೋದು PC ಮೋಹನ್. ಹಾಂ, PC ಮೋಹನ್ ಅವರು ಇದು ಲೆಟರ್ ತಗೊಂಬರ್ತಾರೆ. ಮೋದಿ ವಿಜಯೇಂದ್ರ ಅವ್ರದ್ದೆಲ್ಲ ಫೋಟೋ ಹಾಕೊಂಡು ಬರ್ತಾರೆ. ನನ್ನ ಪ್ರಕಾರ ಅವರು 10 ವರ್ಷದಲ್ಲಿ ಏನು ಕೆಲಸ ಮಾಡಿದ್ದಾರೆ, ಆ ಕೆಲಸ ನಾ ಇಷ್ಟು ಮಾಡಿದ್ದೀನಿ, ಇನ್ನೂ ಬಾಕಿ ಇದೆ, ಇನ್ನೂ ಮಾಡ್ಬೇಕು, ಆರಿಸಿ ಅಂತ ಒಂದು ಇದು ಲಿಸ್ಟ್ ತಗೊಬಂದು ಚೆನ್ನಾಗಿರುತ್ತೆ ಅಂತ ನನಗೆ. ಇಷ್ಟು ವರ್ಷ ಇಷ್ಟು ಕೆಲಸ ಮಾಡಿದ್ದೀನಿ ನಾನು, ಇನ್ನೂ ಕೆಲಸಗಳು ಬಾಕಿ ಇದೆ, ಮಾಡ್ತೀನಿ ಮಾಡಿ ತೋರಿಸ್ತೀನಿ ಅಂತ ಹೇಳ್ಬೇಕಲ್ಲ. ಅದ್ರ ಲಿಸ್ಟ್ ಇಲ್ಲ. ಬರೀ ಮೋದಿದು, ವಿಜಯೇಂದ್ರದು, ಆಮೇಲೆ ಯಡಿಯೂರಪ್ಪ ಅವ್ರ ಫೋಟೋ ಹಾಕೊಂಡು ಲಾಸ್ಟಲ್ಲಿ ಇವ್ರ ಫೋಟೋ ಹಾಕೊಂಡು ವೋಟ್ ಹಾಕಿ ಅಂತ ಕೇಳ್ತಾರೆ. ಅದು ನನಗೂ ಅರ್ಥ ಆಗಿಲ್ಲ. ನಿಮಗೂ ಸ್ವಲ್ಪ ಏನಾದ್ರು ಗೊತ್ತಿದ್ರೆ ಸ್ವಲ್ಪ ಹೇಳ್ಕೊಡಿ. ಯಾಕಂದ್ರೆ ನಮಗೆ ಗೊತ್ತಿರುತ್ತೆ, ನಮಗೆ ಗೊತ್ತಿದ್ರು ಜನಗಳ ಹತ್ರ ತಿಳ್ಕೊಬೇಕು ನಾವು. ಕರೆಕ್ಟ್ ಅಲ್ವಾ? ನಾವು ಹೇಳೋದು ನಡೆಯೋದಿಲ್ಲ, ಅಲ್ಲಿ ನೀವು ಹೇಳೋದೇ ನಡೆಯೋದು ಅಲ್ವಾ? ನಾವು ಹೇಳೋದು ನಡೆಯೋದ್ರಿ. ನಾವು ಬೆಳಿಗ್ಗೆ ಬರ್ತೀವಿ, ಕೆಲಸ ಮಾಡ್ತೀವಿ, ಮನೆಗೆ ಹೋಗ್ತೀವಿ ರೀ. ದೇಶ ಅಂತ ನಾವೇನು ಸುತ್ತಕ್ಕಾಗತ್ತ? ಹೆಂಗಸ್ರ ಮಕ್ಕಳನ್ನ ಬಿಟ್ಟು ಇವ್ರು ಹೆಂಗಸ್ರ ಮಕ್ಕಳು ಇವ್ರ ಫ್ಯಾಮಿಲಿಗೋಸ್ಕರ ಇವ್ರು ಮಾಡ್ಕೊಂಡು ಇವ್ರು ಚೆನ್ನಾಗಿರ್ತಾರೆ ರೀ. ಅಮೌಂಟ್ ಎಷ್ಟು ಬೆಂಗಳೂರು ಹಾಸನ್ ಕಡೆ ಅವರಾ? ಓಕೆ ಸೂಪರ್. ನಿಮಿಷಾಂಬೆ ಕೃಪೆ.